2023ರ ವಿಧಾನಸಭಾ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ನವರು ಮಾಡಿದ ಪ್ರಚಾರ ಭಾಷಣ, ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ ಪ್ರಚಾರ ಭಾಷಣ ಕಾಂಗ್ರೆಸ್ನವರು ಮರಿಬಾರ್ದು. ನೀವೇನು ಹೇಳಿದ್ರಿ? ಕಾಕಾ ಪಾಟೀಲ್ ನಿನಗೂ ಫ್ರೀ, ಜಮೀರ್ ಅಹಮದ್ ನಿನಗೂ ಫ್ರೀ, ಇದೇ ಮಾದೇವಪ್ಪ ನಿನಗೂ ಫ್ರೀ ಹೀಗೆ ಹೇಳಿ ಈಗ ಯಾಕೆ ಕಂಡೀಷನ್ ಹಾಕಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕಟ್ ಮಾಡ್ತಾಯಿದ್ದೀರಿ? ಇದಕ್ಕೆ ಉತ್ತರ ನೀವೇ ಕೊಡಬೇಕು. ಆಗ ಇಲ್ಲದ ಕಂಡೀಷನ್ನು ಈಗ ಯಾಕೆ? ಆಗ ಎಲ್ಲರಿಗೂ ಫ್ರೀ ಅಂಥೇಳಿ 10 kg ಅಕ್ಕಿ ಬೇಕೋ ಬೇಡವೋ ಕೊಟ್ಟಿದ್ದೀರಾ? ಮೋದಿಜಿ ಏನಾದ್ರು 5 kg ಅಕ್ಕಿ ಕೊಡದೇ ಇದ್ದರೆ ಜನ ಖಾಲಿ ಹೊಟ್ಟೆನಲ್ಲಿ ತಣ್ಣೀರು ಕುಡಿದು ಮಲ್ಕೋಬೇಕಿತ್ತು. ನಿಮ್ಮನ್ನೇ ನಂಬಿದ್ರೆ 10 kg ಇಲ್ಲ, ಮೋದಿ ಕೊಡೋ 5 kg ಬಿಟ್ಟರೆ ನೀವೆಲ್ಲಿ ಕೊಡ್ತಾಯಿದ್ದೀರಿ? ಈಗ ಕಂಡೀಷನ್ ಆಗ್ತಾಯಿದ್ದೀರಾ? ಇದನ್ನೆಲ್ಲ ಜನ ಗಮನಿಸ್ತಾ ಇದ್ದಾರೆ. ನೀವು ಕಂಡೀಷನ್ ಆಗ್ತಿರೋದನ್ನು ಗಮನಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಕಂಡೀಷನ್ ಆಗ್ತಾಯಿದ್ದೀರಿ ಅದು ಜನರಿಗೆ ಗೊತ್ತು. ನಿಮ್ಮ ಖಜಾನೆ ಖಾಲಿಯಾಗಿದೆ, ಸಾಲದ ಮೇಲೆ ಸಾಲ ಮಾಡ್ತಾಯಿದ್ದೀರಿ. ಈಗ ಏನಾದರೂ ಮಾಡಿ ಕಂಡೀಷನ್ ಹಾಕಿ ಎಲ್ಲೆಲ್ಲಿ ಕಟ್ ಮಾಡೋಕ್ಕಾಗುತ್ತೆ ಅಲ್ಲೆಲ್ಲಿ ಕಟ್ ಮಾಡ್ಬೋದು ಅಂತ ನೀವು ಭಾವಿಸ್ತಾ ಇದ್ದೀರಿ. ಅದಕ್ಕಾಗಿಯೇ ಯೋಜನೆಗಳಲ್ಲಿ ಕಂಡೀಷನ್ ಹಾಕಿ ಕಟ್ ಮಾಡೋ ಕೆಲಸ ಮಾಡ್ತಾಯಿದ್ದೀರಿ. ನಿಮ್ಮ ಹಳೆ ಭಾಷಣನ ಜನ ಕೇಳಿಸ್ಕೊಳ್ತಾರೆ. ಈಗ ನೀವು ಮಾಡ್ತಿರೋದನ್ನು ಕೂಡ ನೋಡ್ತಾರೆ. ಇದಕ್ಕೆ ಯಾವ ಸಮಯದಲ್ಲಿ ಉತ್ತರ ಕೊಡಬೇಕು ಜನ ಉತ್ತರ ಕೊಡ್ತಾರೆ. ನಾವು ಕೇಳ್ತಾ ಇರೋದು ಕಾಂಗ್ರೆಸ್ನವ್ರು ಕೊಟ್ಟ ಆಶ್ವಾಸನೆ, ಸಿದ್ದರಾಮಯ್ಯನವ್ರು ಕೊಟ್ಟ ಆಶ್ವಾಸನೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಹೇಳಿ. ನಮಗೂ ಗೃಹಲಕ್ಷ್ಮಿಗೂ ಸಂಬಂಧ ಇಲ್ಲ, ನಮಗೂ ಶಕ್ತಿ ಯೋಜನೆಗೂ ಸಂಬಂಧ ಇಲ್ಲ, ನಮಗೂ ಯುವ ಶಕ್ತಿಗೂ ಸಂಬಂಧ ಇಲ್ಲ. ನೀವು ಹೇಳಿ, ನಾವು ನಿಮ್ಮನ್ನು ಪ್ರಶ್ನಿಸೋದಿಲ್ಲ. ಕಾಂಗ್ರೆಸ್ ಕೊಟ್ಟಿರುವಂಥ ಆಶ್ವಾಸನೆ ಅನ್ನೋದಾದರೆ ಈಗ ಕಂಡೀಷನ್ನು. ಅವತ್ತು ಯಾಕೆ ನಿನಗೂ ಫ್ರೀ, ನಿಮ್ಮ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರಿ, ಇವತ್ತು ಯಾಕೆ? ಮೃತರಿಗೆ ಹೋಗಿದ್ರೆ ಅದನ್ನು ಕಟ್ ಮಾಡೋ ನ್ಯಾಯ ಇದೆ. ಉಳಿದವರಿಗೆ ಯಾಕೆ ಕಂಡೀಷನ್ನು? ಉಳಿದವರಿಗೆ ಯಾಕೆ ಕಂಡೀಷನ್ ಆಗ್ತಾ ಇದ್ದೀರಿ? ಹೊರ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿದ್ರೆ ಕೊಡಲ್ಲ, ಅವ್ರು ಇಲ್ಲೇ ಮತದಾರರಾಗಿದ್ರೆ ಅವಾಗಲೇ ಹೇಳಬೇಕಿತ್ತು ಕಂಡೀಷನ್ನ. ಇನ್ಕಮ್ ಜಾಸ್ತಿ ಇದ್ರೆ ಕೊಡಲ್ಲ ಅವತ್ತು ಹೇಳಿದ್ರ ನೀವು? ಇವತ್ತು ಯಾಕೆ ಕಂಡೀಷನ್ ಆಗ್ತಾ ಇದ್ದೀರಿ? ಅವತ್ತು ನೀವು ನಂಬಿಸಿದ್ದು ಎಲ್ಲ ಮಹಿಳೆಯರಿಗೂ ಅಂತ, ಆಮೇಲೆ ಹೇಳಿದ್ರಿ ಮನೆಯಲ್ಲಿ ಒಬ್ಬರಿಗೆ ಅಂಥೇಳಿ. ಈಗ ಅದರೊಳಗೂ ಕಟ್ಟಿ ಯಾಕೆ ಮಾಡ್ತಾ ಇದ್ದೀರಿ? ನೀವು ಮುಂಚೆ ಕಂಡೀಷನ್ ಹಾಕಿದ್ರೆ ನಾವು ಏನೂ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಮುಂಚೆ ಕಂಡೀಷನ್ ಹಾಕಿದ್ರ ನೀವು? 55,000 ಜನ ತೀರ್ಕೊಂಡಿದ್ದಾರೆ ಅನ್ನೋದನ್ನು ನೀವು ತೀರ್ಕೊಂಡ ತಕ್ಷಣ ಅಪ್ಡೇಟ್ ಮಾಡಬೇಕಿತ್ತು. ಮತ್ತೆ ನೀವು ಕೊಡೋದು ಕುಟುಂಬಕ್ಕೆ, ನೀವು ಕುಟುಂಬದಲ್ಲಿ ಒಬ್ಬರಿಗೆ, ಅವರಿಗೆ ಇಲ್ದೇ ಅವ್ರ ಮನೆಯಲ್ಲಿ ಇನ್ನೊಬ್ಬರಿಗೆ ಯಾರು ಹಿರಿಯರಿದ್ದಾರೆ ಅವ್ರಿಗೆ ಕೊಡಬೇಕು. ನೀವೀಗ ಪ್ರತಿ ಮಹಿಳೆಯರಿಗೂ ಏನು ಕೊಡ್ತಾ ಇಲ್ಲ, ಕುಟುಂಬದಲ್ಲಿ ಒಬ್ಬ ಮಹಿಳೆಯರಿಗೆ ಅಂತ ನೀವು ಕೊಡ್ತಾ ಇರೋದು. ಆ ಮಹಿಳೆ ಏನಾದ್ರು ಯಾರ ಹೆಸರು ಹಿರಿಯ ಮಹಿಳೆ ತೀರ್ಕೊಂಡಿದ್ರೆ ಅದ್ರ ನೆಕ್ಸ್ಟ್ ಯಾರು ಇರ್ತಾರೆ ಅವರಿಗೆ ಅಲ್ಲೇನು ಅಕ್ರಮ ಏನಾಗಲ್ಲ. ಆ ಮನೆಗೆ ತಲುಪಲೇಬೇಕು, ಆ ಕುಟುಂಬಕ್ಕೆ ತಲುಪೋದು. ಅವ್ರು ಇಲ್ಲದೆ ಇದ್ದರೆ ಅತ್ತೆ ಇಲ್ಲದೆ ಇದ್ರೆ ಸೊಸೆಗೆ ಸಿಗುತ್ತೆ, ಅಕ್ಕ ಇಲ್ಲದೆ ಇದ್ರೆ ತಂಗಿಗೆ ಸಿಗುತ್ತೆ, ಅಷ್ಟೇ ತಾನೇ. ಅದರಿಂದ ನೀವು ವ್ಯತ್ಯಾಸ ಏನಾಗಲ್ವಲ್ಲ. ನೀವು ಅದನ್ನು ಅಪ್ಡೇಟ್ ಮಾಡಿ ಕೊಡಬೇಕು. ಎಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀರಿ? ಎಲ್ಲಿ ಗೃಹಲಕ್ಷ್ಮಿ ಕೊಡಬೇಕಾಗತ್ತೋ ಅಂಥೇಳಿ BPL ಕಾರ್ಡ್ ಕೊಡೋದನ್ನು ಕಟ್ ಮಾಡಿ ನಿಲ್ಲಿಸಿದಿರಿ ನೀವು. BPL ಕಾರ್ಡ್ ಕೊಟ್ಟರೆ ಗೃಹಲಕ್ಷ್ಮಿ ಕೊಡಬೇಕಾಗುತ್ತೆ. ಅದರಿಂದ ಅರ್ಹ ಫಲಾನುಭವಿಗಳು BPL ಕಾರ್ಡ್ನಿಂದಲೂ ವಂಚಿತರಾಗಿದ್ದಾರೆ. ಯಾಕೆಂದರೆ ನೀವು ಹೊಸ BPL ಕಾರ್ಡ್ ಕೊಡ್ತಾನೇ ಇಲ್ಲ. BPL ಕಾರ್ಡ್ ಕೊಟ್ಟರೆ ಗೃಹಲಕ್ಷ್ಮಿನೂ ಕೊಡಬೇಕಾಗತ್ತೆ. ಅದಕ್ಕಾಗಿ ಇದು ಸರಿಯಲ್ಲ. ಇದು ರಾಜೀನಾಮೆ ಕೊಟ್ಟ ಬಳಿಕ ಈ ರೀತಿಯ ಸಮುದಾಯ ಕಾಣ್ತಿಲ್ವಾ? ಉಳಿದಂಥ 3 ಸಮುದಾಯಗಳಿಗೆ ಅಲ್ಪ ಮೊತ್ತ, ಕುರುಬ ಸಮುದಾಯ ಮತ್ತು ತನ್ನ ಮಗ ರಾಕೇಶ್ ಅಂತ ಸಂಘಟನೆಗೆ 50 ಲಕ್ಷ ಕೊಟ್ಟಿದ್ದಾರೆ. ನಾನು
ಕುರುಬ ಸಮುದಾಯಕ್ಕೆ ಕೊಟ್ಟಿರೋದು ಯಾಕೆ ಅಂತ ಕೇಳಲ್ಲ, ಉಳಿದವರಿಗೆ ಯಾಕೆ ಕೊಡಲಿಲ್ಲ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ. ನೀವು ಅವ್ರಿಗೆ ಕೊಟ್ಟರೆ ಸರಿ ಇದೆ, ಕೊಡಿ, ಉಳಿದವರಿಗೂ ಕೊಡಿ. ನಿಮ್ಮ ಜಾತ್ಯತೀತತೆ ಅಂದ್ರೆ ಇದೇನಾ? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಜಾತ್ಯತೀತ ನೀತಿನ? ಅಹಿಂದಾದೊಳಗೆ ಒಂದು ಜಾತಿ ಮಾತ್ರ ಇದೆಯಾ? ಈ ಪ್ರಶ್ನೆಯನ್ನು ನಿಮಗೆ ನೀವೇ ಹಾಕ್ಕೊಳ್ಳಿ. ಜಾತ್ಯತೀತ ಅನ್ನೋದು ಅನ್ಸ್ಕೊಳ್ಳೋಕೆ ಅಂದರೆ ಎಲ್ಲ ಜಾತಿಯವರಿಗೂ ಸಮ ಅಂತ ನಾನು ಭಾವಿಸಿದ್ದೇನೆ. ನಿಮ್ಮ ದೃಷ್ಟಿಯಲ್ಲಿ ಜಾತ್ಯತೀತ ಅಂತ ಅನ್ಸ್ಕೊಳ್ಬೇಕು ಅಂದರೆ ಎಲ್ಲ ಜಾತಿಯು ಸಮ ಅಂತ ಪರಿಭಾವಿಸಬೇಕಾಗಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಈ ನೀತಿಯನ್ನು ಅನುಸರಿಸಿದರೆ ಮಾತ್ರ ಜಾತ್ಯತೀತ ಆಗ್ತಾನಾ ಕಾಂಗ್ರೆಸ್ಸಿಗರ ಪರಿಭಾಷೆಯಲ್ಲಿ? ಇದಕ್ಕೆ ನೀವೇ ಉತ್ತರಿಸ್ಬೇಕು. ರಸಗೊಬ್ಬರ ಸಮಸ್ಯೆ ಮತ್ತೆ ಶುರುವಾಗಿರುತ್ತೆ. ಹಾವೇರಿ, ಬೀದರು, ಯಾದಗಿರಿ, ಕೊಪ್ಪಳ ಇಲ್ಲೆಲ್ಲ ಕೂಡ ಗೊಬ್ಬರ ಸಿಗ್ತಾ ಇಲ್ಲ. 1450 ಗೊಬ್ಬರ 1850 ತಗೊಳ್ತಾ ಇದ್ದಾರೆ. ಒಬ್ಬರಿಗೆ ಒಂದೇ ಚೀಲ ಕೊಡ್ತಾ ಇದ್ದಾರೆ. ತುಂಬಾ ಜನ ಕ್ಯೂ ನಿಂತವ್ರೆ ರೈತರು. ಈಗ ಗಲಾಟೆ ಆಗಿದೆ. ಮಾನ್ಯ ಈ ಹಿಂದಿನ ಕೃಷಿ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ರು. ನಮ್ಮ ರಾಜ್ಯದ ಬೇಡಿಕೆಗೆ ಅನುಗುಣವಾಗಿ ನಮ್ಮ ಹತ್ರ ರಸಗೊಬ್ಬರ ಸ್ಟಾಕ್ ಇದೆ ಅನ್ನುವ ಮಾತನ್ನು ಹೇಳಿದರು. ರಸಗೊಬ್ಬರ ಸ್ಟಾಕ್ ಇದ್ಮೇಲೆ ವಿತರಣೆಯಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ? ಯಾಕೆ ಕಾಳಸಂತೆನಲ್ಲಿ ಮಾರಾಟ ಆಗ್ತಾ ಇದೆ? ಇದಕ್ಕೆ ಅಧಿಕಾರಿಗಳು ಮತ್ತು ಹೊಸ ಸರ್ಕಾರ, ಈಗ ಬಹುಶಃ ಕೃಷಿ ಖಾತೆ ಮುಖ್ಯಮಂತ್ರಿಗಳ ಕೈನಲ್ಲೇ ಇರಬೇಕು, ಅವರೇ ಉತ್ತರ ಕೊಡಬೇಕು. ನೀವೇ ಹೇಳಿದ್ರಿ ಎಲ್ಲ ಜಿಲ್ಲೆಗಳಲ್ಲಿ ಡಿಮಾಂಡಿಗೆ ತಕ್ಕಂಥ ಸ್ಟಾಕ್ ಇದೆ, ಜೂನ್ನಲ್ಲಿ ಏನು ಬೇಡಿಕೆ ಇದೆ ಅದಕ್ಕೆ ನಮ್ಮ ಹತ್ರ ಸ್ಟಾಕ್ ಇದೆ, ಜುಲೈನ ಬೇಡಿಕೆಗೆ ಸ್ಟಾಕ್ ಇದೆ ಅಂತ ಹೇಳಿದ್ರಿ. ಹಾಗೆ ಹೇಳಿದ ಮೇಲೆ ಅದಕ್ಕೆ ತಕ್ಕಂತೆ ಸರಬರಾಜು ಸರಿಯಾಗೋ ರೀತಿ ನೋಡ್ಕೊಳ್ಳಿ. ನಮಗಿರೋ ಮಾಹಿತಿ ಎಷ್ಟೋ ಕಡೆಗಳಲ್ಲಿ ಯೂರಿಯಾ ಗೊಬ್ಬರ, ಸಬ್ಸಿಡಿ ದರದ ಯೂರಿಯಾ ಗೊಬ್ಬರ ಫ್ಯಾಕ್ಟ್ರಿ ಯೂಸಿಗೆ ಹೋಗ್ತಾ ಇದೆ. ಕೆಮಿಕಲ್ಲು ಬೇರೆ ಅವರು ಸಬ್ಸಿಡಿ ಅಲ್ಲದ ದರದಲ್ಲಿ ಕೊಡಬೇಕಾದವರು ಇದನ್ನು ಕೊಂಡು ಉಪಯೋಗಿಸ್ತಾ ಇದ್ದಾರೆ. ತಮಿಳ್ನಾಡಿಗೆ ಹೋಗ್ತಾ ಇದೆ, ಕೇರಳಕ್ಕೆ ಹೋಗ್ತಾ ಇದೆ ಅನ್ನುವಂಥ ದೂರುಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ವಹಿಸಿ. ಆ ದೂರುಗಳಿಗೆ ಸಂಬಂಧಪಟ್ಟಂತೆ ರೈತರಿಗೆ ಗೊಬ್ಬರ ಸಿಗೋಂಗೆ ಮಾಡಿ. ಫ್ಯಾಕ್ಟ್ರಿಗೆ ಕಾಳಸಂತೆನಲ್ಲಿ ಸಪ್ಲೈ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ರೈತರಿಗೆ ಸರಿಯಾದ ರೀತಿಯಲ್ಲಿ ರಸಗೊಬ್ಬರ ಸಿಗುವಂತೆ ಮಾಡಿ. ಇದ್ರ ಕಡೆಗೆ ಸ್ವಲ್ಪ ಗಮನ ಹರಿಸಿ. ನೀತಿ ಆಯೋಗದ ಸಭೆಗಳಿಗೆ ಹಿಂದಿನ ಸಿದ್ದರಾಮಯ್ಯ ಬೇರಾಗ್ತಾ ಇರ್ತಾರೆ. ಈಗ ಹೊಸ ಮುಖ್ಯಮಂತ್ರಿಗಳು ಹಾಜರಾಗಿದ್ದಾರೆ. ಒಳ್ಳೆಯ ಸಂಗತಿ. ನೋಡಿ, ನೀತಿ ಆಯೋಗದ ಸಭೆಗೆ ಹೋಗೋದ್ರಿಂದ ಹೋಗದೇ ಇರೋದ್ರಿಂದ ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದರ ಅರಿವು ಈಗಲಾದರೂ ಕಾಂಗ್ರೆಸ್ಸಿಗೆ ಬಂದಿರೋದು ಸ್ವಾಗತಾರ್ಹ. ನೀತಿ ಆಯೋಗದ ಸಭೆಗೆ ಹೋಗಬೇಕು, ಚರ್ಚೆ ನಡೆಸಬೇಕು, ಅಲ್ಲಿ ಅಹವಾಲು ನೀಡಬೇಕು. ನಮ್ಮ ಡೆಮಾಕ್ರಸಿ ರೀ, ಪ್ರಜಾಪ್ರಭುತ್ವ. ನಾನು ಹೋಗೋದೇ ಇಲ್ಲ ಅನ್ನೋದು ಯಾವ ಸೀಮೆ ಪ್ರಜಾಪ್ರಭುತ್ವ ಆಗುತ್ತೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಅಭಿಪ್ರಾಯ ಭೇದಗಳಿರ್ಬೋದು. ಆ ಅಭಿಪ್ರಾಯ ಭೇದಗಳನ್ನು ವ್ಯಕ್ತಪಡಿಸೋದಕ್ಕೂ ಕೂಡ ಅದೊಂದು ವೇದಿಕೆ. ಅದಕ್ಕೆ ಹೋಗಿರೋ ಸೂಕ್ತ ಇದೆ. ಈಗಲಾದರೂ ತಡವಾಗಿ ಆದರೂ ಕೂಡ ಕಾಂಗ್ರೆಸ್ ಎಚ್ಚೆತ್ತುಕೊಂಡಿರೋದು ನಾನು ಅದನ್ನು ಸ್ವಾಗತಿಸ್ತೇನೆ. ಡಿ ಕೆ ಶಿವಕುಮಾರ್ ಅವ್ರ ನಿಲುವು ಸ್ವಾಗತಾರ್ಹ. ಹೋಗದೇ ಇರೋದ್ರಿಂದ ದೊಡ್ಡ ಮನುಷ್ಯ ಯಾರೂ ಆಗಲ್ಲ, ಹೋಗೋದ್ರಿಂದ ಸಣ್ಣವರು ಆಗಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಹೋಗಿರೋದು ಸರಿ ಇದೆ. ರಾಜ್ಯದ ಹಿತದ ದೃಷ್ಟಿಯಿಂದ ಚರ್ಚೆ ನಡೆಸಬೇಕು. ರಾಷ್ಟ್ರೀಯ ಹಿತಕ್ಕೂ ಕೂಡ ಕರ್ನಾಟಕ ರಾಜ್ಯ ಸೂಕ್ತ ಸಲಹೆಯನ್ನು ಕೊಡುವಷ್ಟು ಸಾಮರ್ಥ್ಯ ಇದೆ. ಆ ರೀತಿ ಸಲಹೆಯನ್ನು ಕೂಡ ಕೊಡಬೇಕು. ಕೆ ಶಿವಕುಮಾರ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಮೊದಲ ದಿನದಿಂದ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅದೆಲ್ಲ ಒಳ್ಳೆಯ ಲಕ್ಷಣ. ನೋಡಿ, ಎಲ್ಲದರಲ್ಲೂ ಟೀಕೆ ಮಾಡಬಾರ್ದು. ಈಗ ಅನುಭವ ಅನ್ನೋದು ನಾವೇ ಗಳಿಸಿ ಪಡ್ಕೊಳ್ಳೋದಲ್ಲ. ಒಂದು ಡಿ ವಿ ಜಿಯವರದ್ದು ಒಂದು ಮಾತಿದೆಯಲ್ಲ, ಅಕ್ಕಿಯೋಳು ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರಾದ ಬರಹಕ್ಕೆ ಮೊದಲಿಗನು ಯಾರು ಅನ್ನೋ ಪ್ರಶ್ನೆಯಲ್ಲೇ ಎಲ್ಲ ಉತ್ತರವಿದೆ. ಯಾರ್ದೋ ಜ್ಞಾನ, ಅಕ್ಕಿಯಲ್ಲಿ ಅನ್ನ ಯಾವುದೋ ತಲೆಮಾರಿನಲ್ಲಿ ಕಂಡರು, ಅಕ್ಕರದ ಬರಹ ಮೊದಲು ಯಾರೋ ಪ್ರಾರಂಭಿಸಿದರು. ಹಾಗಾಗಿ ಅನುಭವ ಅನ್ನೋದು ದೊಡ್ಡದಿರುತ್ತೆ. ಮಾಜಿ ಮುಖ್ಯಮಂತ್ರಿಗಳ ಹತ್ರ ಹೋಗೋದು, ಅನುಭವವನ್ನು ಕೇಳೋದು ತಪ್ಪಲ್ಲ, ಅದು ಒಳ್ಳೆಯ ಲಕ್ಷಣವೂ ಹೌದು. ಯಾಕೆ ಅಂದರೆ ನಮ್ಮ ಪರಂಪರೆಯೇ ಆಗಿದೆ. ರಾವಣ ಅವನತ್ರ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಲಕ್ಷ್ಮಣನ ಕಳಿಸ್ತಾನೆ ರಾಮ. ರಾವಣನ ಹತ್ರ ಅಗಾಧವಾಗಿ ಜ್ಞಾನ ಇದೆ. ಅವನು ಇನ್ನು ಕೆಲವೇ ಕ್ಷಣಗಳಲ್ಲಿ ಮೃತ್ಯುವಿಗೆ ತುತ್ತಾಗ್ತಾನೆ. ಅಷ್ಟರೊಳಗಡೆ ಅವನ ಹತ್ರ ಇರುವಂಥ ಜ್ಞಾನವನ್ನು ನೀನು ಪಡ್ಕೋ ಅಂಥೇಳಿ. ಅದೇ ಥರ ಸರಸಯ್ಯಲ್ಲಿ ಮಲಗಿದ್ದಂಥ
ಭೀಷ್ಮನ ಹತ್ರ ಧರ್ಮರಾಜ ಹೋಗ್ತಾನೆ ಜ್ಞಾನ ಪಡ್ಕೊಳ್ಳೋಕ್ಕೆ, ಕೃಷ್ಣ ಕಳಿಸ್ತಾನೆ, ನೀನು ಧರ್ಮರಾಜನ ಹತ್ರ ಹೋಗಿ ರಾಜನೀತಿ ಅಂದರೆ ಏನು ಅನ್ನೋದನ್ನು ತಿಳ್ಕೊ ಅಂಥೇಳಿ. ಅಂಥ ಒಂದು ಪರಂಪರೆ ಇರಬೇಕಾದ್ರೆ ಮುಖ್ಯಮಂತ್ರಿಗಳ ಆದವರು ಹಿಂದಿನ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಲಹೆ ಪಡೆಯೋದು ತಪ್ಪಲ್ಲ. ಅದು ಈ ದೇಶದ ಭಾರತೀಯ ಸಂಸ್ಕೃತಿಯ ಪರಂಪರೆಗೆ ಅನುಗುಣವಾಗಿಯೇ ಇದೆ. ಹಾಗಾಗಿ ನಾವು ಅದನ್ನು ತಪ್ಪಾಗಿ ಗ್ರಹಿಸೋದಿಲ್ಲ. ಒಳ್ಳೆಯದು, ಅವರಿಂದ ಒಳ್ಳೆಯ ಮಾರ್ಗದರ್ಶನವನ್ನು ಪಡೆದು ಅದನ್ನು ಆಡಳಿತದಲ್ಲಿ ಅನುಷ್ಠಾನಕ್ಕೆ ತನ್ನಿ. ನಿಮಗದರ ಅವಕಾಶ ಅದಿದೆ. ಅಧಿಕಾರನ ಶಾಶ್ವತ ಅಲ್ಲ, ಜನರ ವಿಶ್ವಾಸವೇ ಶಾಶ್ವತ. ಅಧಿಕಾರದಲ್ಲಿದ್ದಾಗ ಏನು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದು ಶಾಶ್ವತ. ಆ ನಿಟ್ಟಿನಲ್ಲಿ ನೀವು ಆ ಒಂದು ಅನುಭವವನ್ನು, ಉಳಿದವರ ಅನುಭವವನ್ನು, ಒಳ್ಳೆಯ ಅನುಭವವನ್ನು ನೀವು ಅದನ್ನು ಅನುಷ್ಠಾನಕ್ಕೆ ತನ್ನಿ ಅಂತ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರ ಮೇಲೆ FIR ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ನಿಲುವನ್ನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಪ್ರತಿಭಟಿಸುವ ಹಕ್ಕನ್ನು ಸಂವಿಧಾನವೇ ಕೊಟ್ಟಿದೆ. ರೈತರು ಅವ್ರು ಬಂದೂಕು ಹಿಡಿಲಿಲ್ಲ, ಅವ್ರು ನ್ಯಾಯಯುತವಾಗಿ ಶಾಂತಿಯುತ ಚಳವಳಿ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಬೇಡ ಅನ್ನುವಂಥ ಅವರ ಅಹವಾಲನ್ನು ಕಿವಿ ಕೊಟ್ಟು ಕೇಳಬೇಕು. ಸರ್ಕಾರ ಅಧಿಕಾರ ಬಲವನ್ನು ಉಪಯೋಗಿಸಿ ಚಳವಳಿಯನ್ನು ಸುಳ್ಳು ಮೊಕದ್ದಮೆಗಳನ್ನು ಹಾಕೋದ್ರ ಮೂಲಕ, ಪೊಲೀಸ್ ಮೊಕದ್ದಮೆಗಳು ಹಾಕೋದ್ರ ಮೂಲಕ ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದರೆ, ಆ ರೀತಿ ಮಾಡಿದವರು ಯಾರೂ ಯಶಸ್ವಿಯಾಗಿಲ್ಲ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಮನದಲ್ಲಿ ಇಟ್ಕೊಳ್ಬೇಕು. ತುರ್ತು ಪರಿಸ್ಥಿತಿ ಹೇರಿದಂಥ ಶ್ರೀಮತಿ ಇಂದಿರಾ ಗಾಂಧಿ ಆಫ್ಟರ್ ಎಮರ್ಜೆನ್ಸಿ ಸಿ ಲಾಸ್ಟ್ ಹರ್ ಪವರ್. ಆಕೆ ತನ್ನ ಅಧಿಕಾರವನ್ನು ಕಳ್ಕೊಂಡ್ಳು, ಅದು ನೆನಪಿರಬೇಕು. ಹಾಗೆ ಅಧಿಕಾರವನ್ನು ಕಳ್ಕೊಂಡ ಉದಾಹರಣೆ ಇರಬೇಕಾದ್ರೆ ನೀವು ರೈತರ ಮೇಲೆ ಮೊಕದ್ದಮೆ ದಾಖಲಿಸಿ ಅಧಿಕಾರ ಚಲಾಯಿಸ್ಬೋದು, ಆದರೆ ಅಧಿಕಾರ ಉಳಿಸ್ಕೊಳ್ಳೋಕ್ಕಾಗಲ್ಲ. ರೈತರ ವಿಶ್ವಾಸವನ್ನು ಕಳ್ಕೊಂಡ್ರೆ, ರೈತ ವಿರೋಧಿಯಾಗಿ ವರ್ತನೆ ಮಾಡಿದ್ರೆ ಯಾವ ಸರ್ಕಾರನೂ ಉಳಿದಿಲ್ಲ. ಹಿಂದೆ ನವಲಗುಂದ, ನರಗುಂದದಲ್ಲಿ ಗೋಲಿಬಾರ್ ಮಾಡಿದ್ರು 82-83ರಲ್ಲಿ, ಮತ್ತೆ ಬರಲಿಲ್ಲ ಆ ಸರ್ಕಾರ. ಯಾವ ಸರ್ಕಾರ ರೈತ ವಿರೋಧಿಯಾಗಿ ವರ್ತನೆ ಮಾಡುತ್ತೆ ಆ ಸರ್ಕಾರ ಮತ್ತೆ ಆಡಳಿತಕ್ಕೆ ಬರಲ್ಲ. ನಿಮ್ಮ ಒಂದು ಅಧಿಕಾರದ ಕೊನೆಯ ದಿನಗಳಲ್ಲಿ ನೀವೇ ಅದಕ್ಕೆ ಮೊಳೆ ಹೊಡ್ಕೊಳ್ಳೋ ಕೆಲಸ ಮಾಡಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.